ಎರಡನೇ ಸುದ್ದಿ, ಬೆಳಗಾವಿ DCC ಬ್ಯಾಂಕ್ ಚುನಾವಣೆ. ಮೀಸೆ ತಿರುವಿ ಹೇಳಿದರು ರಮೇಶ್ ಕತ್ತಿ ಅವರು, ನಾನು ಜಾರಕಿಹೊಳಿ ಕುಟುಂಬದ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿ ಬಿಗ್ ಡ್ಯಾಡಿ ಆಗ್ತೀನಿ ಅಂತ. ಈಗ ಬಿಗ್ ಮುಖಭಂಗ ಆಗಿರುವಂಥದ್ದು ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಗೆ. ಸುದೀರ್ಘವಾಗಿ 25 ವರ್ಷಗಳ ಕಾಲ, 2.5 ದಶಕ DCC ಬ್ಯಾಂಕ್ ಚುಕ್ಕಾಣಿಯನ್ನು ಹಿಡ್ಕೊಂಡಿದ್ದು ಕತ್ತಿ ಫ್ಯಾಮಿಲಿ, ಕತ್ತಿ ಬಣ, ಕತ್ತಿ ಪ್ಯಾನಲ್. ಆದರೆ ಈಗ ಅಕ್ಟೋಬರ್ 19ಕ್ಕೆ ರಿಸಲ್ಟ್ ಬರಬೇಕಿದೆ. ಬೆಳಗಾವಿ DCC ಬ್ಯಾಂಕ್ 16 ನಿರ್ದೇಶಕರ ಚುನಾವಣೆ ಆಗಬೇಕಿತ್ತು. ಈ ಪೈಕಿ ಈಗಾಗಲೇ 9 ಮಂದಿ ಅವಿರೋಧ ಆಯ್ಕೆ ಆಗಿದ್ದಾರೆ. ಇನ್ನು 7 ಕ್ಷೇತ್ರಗಳಿಗೆ ಮಾತ್ರ ಚುನಾವಣೆ ನಡಿಬೇಕಿದೆ. ಈ 9 ಮಂದಿಯಲ್ಲಿ 7ರಿಂದ 8 ಮಂದಿ ಜಾರಕಿಹೊಳಿ ಪ್ಯಾನೆಲ್ಗೆ ಸೇರಿದವರು. ಅಲ್ಲಿಗೆ ಎಲೆಕ್ಷನ್ಗೂ ಮುಂಚೆನೆ ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಫ್ಯಾಮಿಲಿ ದಿಗ್ವಿಜಯವನ್ನು ಸಾಧಿಸಿದೆ. ಈ ಮೂಲಕ ಕತ್ತಿಯವರು ಏನು ಬಹುದೊಡ್ಡ ಸವಾಲು ಹಾಕಿದ್ರು, ಮೀಸೆ ತಿರುವಿ ಬಿಗ್ ಡ್ಯಾಡಿ ಆಗ್ತೀನಿ ಅಂತ, ಬಿಗ್ ಶೇಮ್, ಕತ್ತಿಗೆ ಬಿಗ್ ಶೇಮ್ ಅಂತ ಈಗ ಜಾರಕಿಹೊಳಿ ಫ್ಯಾನ್ಸ್ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೂಗಿ ಹೇಳಿರುವಂಥದ್ದು. ಕುಂದಾನಗರಿಯ ಈ ರಾಜಕಾರಣ ಇರುತ್ತಲ್ಲ, ಸಣ್ಣ ಪುಟ್ಟ ಚುನಾವಣೆ ಕೂಡ, ಸಹಕಾರ ಸಂಘದ ಚುನಾವಣೆ ಕೂಡ ಯಾಕಿಷ್ಟು ಜೋರಿರುತ್ತೆ ಅಂದರೆ, ಅವರು ತಮ್ಮ ಆತ್ಮಗೌರವವನ್ನೇ ಪಣಕ್ಕಿಟ್ಟು ಅದನ್ನು ಕದನದ ರೀತಿಯಲ್ಲಿ ಮಾಡಿರ್ತಾರೆ. ಆದರೆ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತಾಡಬೇಕಾದ್ರೆ ತುಂಬ ಸಂಯಮದಿಂದ ಹೇಳಿದ್ರು, ಇನ್ನು 7 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಬೇಕಿದೆ, ನಾವು ಯಾರೂ ಕೂಡ ಗೊಂದಲ ಮಾಡ್ಕೊಳ್ಳೋದು ಬೇಡ, ಇದನ್ನು ಪ್ರತಿಷ್ಠೆಯಾಗಿ ತಗೊಳ್ಳೋದು ಬೇಡ, ನಮ್ಮ ಸಾಮರ್ಥ್ಯವನ್ನು ಹಾಕೋಣ, ಯಾರು ಗೆಲ್ತಾರೋ ಅವ್ರಿಗೆ ನಾವು ಬೆಂಬಲಿಸೋಣ ಅನ್ನೋ ಮಾತನ್ನು ಹೇಳಿದ್ರು. ತುಂಬ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಕಟ್ಟ ಕಡೆಯದಾಗಿ ಬಂದಂತಹ ಚನ್ನರಾಜ್ ಹಟ್ಟಿಹೊಳಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಕಾಗವಾಡದ ಶಾಸಕ ರಾಜು ಕಾಗೆ ಅವರು ಕೂಡ ಕೊನೆ ಸಂದರ್ಭದಲ್ಲಿ ಇದೇ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರು ಕರ್ಕೊಂಡ್ಬಂದು ನಿಲ್ಲಿಸಿದ್ರು, ಅವರು ಕೂಡ ಗೆದ್ದಿರುವಂಥದ್ದು. ಅಲ್ಲಿಗೆ ಸುದೀರ್ಘಾವಧಿ ಕತ್ತಿ ಫ್ಯಾಮಿಲಿ DCC ಬ್ಯಾಂಕನ್ನು ಚುಕ್ಕಾಣಿ ಹಿಡಿದಿತ್ತು. ಆದರೆ ಕತ್ತಿಯವರು ಒಂದು ಮಾತು ಹೇಳಿದ್ರು, ಹೊಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಸಂದರ್ಭದಲ್ಲಿ ಇದು ನಮ್ಮ ಸಮಾಜದ ಕೈಲೇ ಇರಬೇಕು ಅಂದ್ಕೊಂಡಿದ್ರು, ಆ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ. ಸಹಕಾರ ಸಂಘದ ಚುನಾವಣೆಯಲ್ಲೂ ಕೂಡ ಜಾತಿಯನ್ನು ಎಳೆದೊರುತ್ತಿರುವಂತಹ ಮತ್ತು ಅದಕ್ಕೆ ಸ್ವಾಭಿಮಾನದ ಬಣ್ಣ ಮತ್ತು ಲಾಂಛನವನ್ನು ಇಡುವಂತಹ ಪ್ರಯತ್ನವನ್ನು ಕತ್ತಿಯವರು ಮಾಡಿದ್ರು. ಆ ಕಾರಣಕ್ಕೋಸ್ಕರನೇ ಈ ಸಲ ಅವರಿಗೆ ಬಹುದೊಡ್ಡ ಮುಖಭಂಗ ಆಗಿದೆ ಅಂದರೂ ತಪ್ಪಾಗೋದಿಲ್ಲ.